ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಶ್ರೋತೃಗಳಿಗೆ ಶ್ರೀ ವಸಿಷ್ಠ ಮಹರ್ಷಿ ವಿರಚಿತ ಹಾಗೂ ಶ್ರೀ ವಾಲ್ಮೀಕಿ ಮಹರ್ಷಿ ಪ್ರೋಕ್ತ ದೇವುಡು ಅವರಿಂದ ಕನ್ನಡಿಸಲ್ಪಟ್ಟಿರುವ ಯೋಗ ವಾಸಿಷ್ಠದ ಮುಮುಕ್ಷು ವ್ಯವಹಾರ ಪ್ರಕರಣದಲ್ಲಿ ತತ್ವಮಾಹಾತ್ಮ್ಯ ವರ್ಣನೆ ಎಂಬ 12ನೆಯ ಸರ್ಗಕ್ಕೆ ಸ್ವಾಗತ. ಹಿಂದಿನ ಸರ್ಗದಲ್ಲಿ ವಸಿಷ್ಠರು ವಕ್ತೃಪೃಚ್ಛಕ ಲಕ್ಷಣ, ಅಂದರೆ ವಕ್ತೃ ಎಂದರೆ ಹೇಳುವವನು ಮತ್ತು ಪೃಚ್ಛಕ ಎಂದರೆ ಪ್ರಶ್ನೆ ಕೇಳುವವನು, ಅವರಿಗೆ ಇರಬೇಕಾದ ಲಕ್ಷಣಗಳನ್ನು ವಿವರಿಸಿದರು. ತತ್ವವನ್ನು ಅರಿಯದ ಅಜ್ಞಾನಿಯನ್ನು ಪ್ರಶ್ನೆ ಕೇಳಿ ಪ್ರಯೋಜನವಾಗುವುದಿಲ್ಲ. ಅದರಂತೆಯೇ ನಿಜವಾದ ಆಸಕ್ತಿ ಇರದ ಮೂಢನಿಗೂ ಕೂಡ ಕೇವಲ ಆತ ಕೇಳಿದನು ಎಂಬ ಒಂದೇ ಕಾರಣದಿಂದ ಮಹತ್ತರವಾದ ಜ್ಞಾನವನ್ನು ಹೇಳಬಾರದು. ಇಲ್ಲಿ ಹೇಳುವವರು ವಸಿಷ್ಠರಂತಹ ಬ್ರಹ್ಮಜ್ಞಾನಿಯಾಗಿದ್ದು, ಕೇಳುವವನು ನಿರ್ಮಲ ಚಿತ್ತನು ಒಂದೇ ಮನಸ್ಸಿನಿಂದ ಕೇಳುತ್ತಿರುವವನು ಆದ ಶ್ರೀರಾಮನಂತಹವನು ಇದ್ದಾಗ ಮಾತ್ರವೇ ನಿಜವಾದ ಜ್ಞಾನಧಾರೆಯು ಹರಿಯುವುದು. ಇದನ್ನು ತಿಳಿಸಿದಂತಹ ವಸಿಷ್ಠರು ಮುಂದುವರೆದು ಈ ಸರ್ಗದಲ್ಲಿ ತತ್ವಮಹಾತ್ಮೆಯನ್ನು ವರ್ಣಿಸುತ್ತಿದ್ದಾರೆ. ವಸಿಷ್ಠರು ಹೇಳುತ್ತಾರೆ, ಎಲೈ ರಾಮನೇ, ನೀನು ತುಂಬು ಮನಸ್ಸಿನವನು, ಏನು ಕೇಳಬೇಕು ಎಂಬುದನ್ನು ಬಲ್ಲವನು, ಹೇಳಿದುದನ್ನು ಅಂದರೆ ಯಾವುದನ್ನು ಹೇಳುತ್ತಾರೋ ಅದನ್ನು ತಿಳಿಯಲೂ ಬಲ್ಲವನು. ಅದರಿಂದ ನಾನೂ ಆದರದಿಂದ ಹೇಳುವೆನು. ರಜಸ್ಸು ತಮಸ್ಸುಗಳನ್ನು ಅಂದರೆ ಚಾಪಲ್ಯ ಮೋಹಗಳನ್ನು ಬಿಟ್ಟು ಶುದ್ಧ ಸತ್ವದ ಕಡೆಗೆ ತಿರುಗಿರುವ ಮತಿಯನ್ನು ಆತ್ಮನಲ್ಲಿಟ್ಟು ಈಗ ಹೇಳುವ ಜ್ಞಾನ ವಿದ್ಯೆಯನ್ನು ಕೇಳಲು ಸ್ಥಿರನಾಗಿರು. ಸಮುದ್ರದಲ್ಲಿ ರತ್ನ ಸೌಭಾಗ್ಯವೂ ತುಂಬಿರುವಂತೆ ಪೃಚ್ಛಕನಲ್ಲಿ ಇರಬೇಕಾದ ಗುಣಗಳೆಲ್ಲವೂ ನಿನ್ನಲ್ಲಿ ಇರುವವು. ವಕ್ತೃವಿನಲ್ಲಿ ಇರಬೇಕಾದ, ಹೇಳುವವನಲ್ಲಿ ಇರಬೇಕಾದ ಗುಣಗಳೆಲ್ಲವೂ ನನ್ನಲ್ಲುಂಟು. ಒಳ್ಳೆಯ ತಾವರೆಯ ದಂಟಿನಿಂದ ಹೊರಡುವ ಎಳೆಗಳಂತೆ ನೀನು ಶೈಶವದಿಂದಲೂ ಅಭ್ಯಾಸ ಮಾಡಿರುವ, ಚಿಕ್ಕಂದಿನಿಂದಲೂ ಅಭ್ಯಾಸ ಮಾಡಿರುವ ಸದ್ಗುಣಗಳು ಶುದ್ಧವೂ ದೀರ್ಘವೂ ಆಗಿವೆ. ಚಂದ್ರನಿಲ್ಲದಿದ್ದರೆ ಕುಮುದವು ಹೇಗೆ ವಿಕಾಸವನ್ನು ಹೊಂದುವುದಿಲ್ಲವೋ, ಅಂದರೆ ತಾವರೆ ಇಲ್ಲದಿದ್ದರೆ, ನೀನು ಇಲ್ಲದಿದ್ದರೆ ಈ ಕಥೆಯಾದರೂ ಎಲ್ಲಿ ಹುಟ್ಟುತ್ತಿತ್ತು, ಹಾಗೆ ಚಂದ್ರನಿಲ್ಲದಿದ್ದರೆ ಹೇಗೆ ಕುಮುದವು ವಿಕಾಸ ಹೊಂದುವುದಿಲ್ಲವೋ ಹಾಗೆ ನಿನಗಾಗಿಯೇ ಈ ಕಥೆಯನ್ನು ಹೇಳುತ್ತಿರುವುದು. ನೀನು ಕೇಳು, ನಿನಗಾಗಿಯೇ ಈ ಕಥೆಯು ಹುಟ್ಟಿರುವುದು. ಯಾವುದು ಯಾವುದು ಮಾಡುವುದುಂಟೋ, ಏನು ಏನು ಹೇಳುವುದುಂಟೋ ಅವೆಲ್ಲವೂ ಬ್ರಹ್ಮದರ್ಶನವಾಗುತ್ತಲೋ ಶಾಂತಿಯನ್ನು ಹೊಂದುವವು. ಭವ್ಯ ಚೇತಸರಿಗೆ ಅಂದರೆ ಸಂಸ್ಕಾರ ಸಂಪನ್ನರಿಗೆ ವಿಜ್ಞಾನದಿಂದ ವಿಶ್ರಾಂತಿ ಇಲ್ಲ ಎನ್ನುವುದಾದರೆ ಈ ಸಂಸಾರದಲ್ಲಿ ನೆಲೆಯಾಗಿರುವ ಚಿಂತಾಮೌಢ್ಯವನ್ನು ಯಾವ ಸಾಧುವು ತಾನೇ ಸಹಿಸಬಲ್ಲನು? ಮನಸ್ಸಿನ ವೃತ್ತಿಗಳೆಲ್ಲವೂ ಪರವಸ್ತುವನ್ನು ಪಡೆದಾಗ ಮುಗಿದು ಹೋಗುವವು. ಪ್ರಳಯ ಕಾಲದ ಸೂರ್ಯನ ಕಿರಣಗಳ ಸಂಪರ್ಕದಿಂದ ಕುಲಶೈಲಗಳ ಅಂದರೆ ಅಂತಹ ಕುಲಪರ್ವತಗಳ ಬಂಡೆಗಳು ಕರಗಿ ಹೋಗುವವಲ್ಲವೇ? ರಾಮ, ಸಂಸಾರವೆಂಬ ವಿಷದ ಆವೇಶವುಳ್ಳ ಈ ವಿಷೂಚಿಕೆ ಅಂದರೆ ವಾಂತಿ ಬೇಧಿಯ ಉಪದ್ರವ ಸಹಿಸುವುದಕ್ಕೆ ಅಸಾಧ್ಯವಾದುದು. ಆದರೂ ಪಾವನವಾದ ಯೋಗವೆಂಬ ಗರುಡ ಮಂತ್ರದಿಂದ ಗುಣವಾಗುವುದು. ಆ ಯೋಗವೆಂಬುದು ಪರಮಾರ್ಥ ಜ್ಞಾನವು, ಅದೇ ಮಂತ್ರವು. ಅದು ಸಜ್ಜನರೊಡನೆ ಶಾಸ್ತ್ರ ವಿಚಾರ ಮಾಡುವುದರಿಂದ ನಿಜವಾಗಿಯೂ ದೊರೆಯುವುದು. ವಿಚಾರ ಮಾಡುವುದರಿಂದ ಸಕಲ ದುಃಖಗಳು ಕ್ಷಯವಾಗುವವೆಂದು ತಿಳಿಯಬೇಕು. ವಿಚಾರ ಶಾಸ್ತ್ರಗಳನ್ನು ಅವಹೇಳನ ಮಾಡಬಾರದು. ವಿಚಾರಿಯಾದ ಪುರುಷನು ಈ ಮನೋವ್ಯಾಧಿಗಳನ್ನೆಲ್ಲ ಹಾವು ಜೀರ್ಣವಾದ ಪೊರೆಯನ್ನು ತ್ಯಜಿಸುವಂತೆ ತ್ಯಜಿಸಿ ವ್ಯಸನವಿಲ್ಲದೆ ಶಾಂತ ಚಿತ್ತನಾಗಿ ಈ ಜಗತ್ತೆಲ್ಲವನ್ನು ಒಂದು ಇಂದ್ರಜಾಲದಂತೆ ಕಾಣುತ್ತಿರುವನು. ಸಮ್ಯಕ್ ದರ್ಶನವಿಲ್ಲದವನು ಅಂದರೆ ಯಾರು ಬ್ರಹ್ಮ ಸಾಕ್ಷಾತ್ಕಾರವನ್ನು ಪಡೆದಿಲ್ಲವೋ ಅಂತಹವನು ಈ ಜಗತ್ತನ್ನು ಅಪಾರ ದುಃಖಮಯವಾಗಿ ಕಾಣುವನು. ಬಹಳ ವಿಷಮಯವಾದ ಈ ಸಂಸಾರಾಭಿಮಾನವು ಹಾವಿನಂತೆ ಕಚ್ಚುವುದು, ಕತ್ತಿಯಂತೆ ಕಡಿಯುವುದು, ಕುಂತದಂತೆ ನೋಯಿಸುವುದು, ಹಗ್ಗದಂತೆ ಕಟ್ಟುವುದು, ಬೆಂಕಿಯಂತೆ ಸುಡುವುದು, ಕತ್ತಲೆಯಂತೆ ಕಣ್ಣು ಕೆಡಿಸುವುದು. ಇದನ್ನು ನಂಬಿ ಇದರಲ್ಲಿ ಬಿದ್ದವರನ್ನು ಕಲ್ಲುಗಳಂತೆ ಮಾಡಿ ವಿವಶರನ್ನಾಗಿ ಮಾಡುವುದು, ಪ್ರಜ್ಞೆಯನ್ನು ಕೆಡಿಸುವುದು, ಸ್ಥಿತಿಯನ್ನು ಹಾಳು ಮಾಡುವುದು, ಮೋಹವೆಂಬ ಹಾಳು ಬಾವಿಯಲ್ಲಿ ಕೆಡಹುವುದು. ಇಲ್ಲಿ ತೃಷ್ಣೆಯು ಮನುಷ್ಯನನ್ನು ಜಜ್ಜಿ ಬಿಡುವುದು. ಸಂಸಾರಿಯು ಅನುಭವಿಸದ ದುಃಖ ಯಾವುದೊಂದೂ ಇಲ್ಲ. ವಿಷಯಗಳಲ್ಲಿ ಆಸಕ್ತಿ ಎಂಬ ವಿಷೂಚಿಕೆಯು ಎಂದಿಗೂ ಕೊನೆಗಾಣದು. ಚಿಕಿತ್ಸೆ ಮಾಡದೆ ಬಿಟ್ಟರೆ ನರಕ ನಗರಗಳೆಂಬ ಫಲಗಳನ್ನು ನೀಡುವುದು. ಆ ನರಕಗಳಲ್ಲಿ ಕಲ್ಲುಗಳನ್ನು ತಿನ್ನಬೇಕು,
ಕತ್ತಿಗಳಿಂದ ಕಡಿಸಿಕೊಳ್ಳಬೇಕು, ಕಲ್ಲುಗಳಿಂದ ಹೊಡೆಸಿಕೊಳ್ಳಬೇಕು, ಬೆಂಕಿಯಿಂದ ಸುಡಿಸಿಕೊಳ್ಳಬೇಕು, ಹಿಮದಿಂದ ನೆನೆಯಬೇಕು, ಅಂಗಗಳನ್ನು ಕತ್ತರಿಸಿಕೊಳ್ಳಬೇಕು, ಗಂಧದ ಚಕ್ಕೆಯನ್ನು ತೇಯುವಂತೆ ತೇಯಬೇಕು, ಹಸಿಪತ್ರ ತರುಗಳಲ್ಲಿ ವನಗಳಲ್ಲಿ ಚರಿಸಬೇಕು, ಕುಟ್ಟೆ ಹುಳುವಿನಿಂದ ಕೊರಗಿಸಿಕೊಳ್ಳಬೇಕು, ಕಾದ ಸರಪಳಿಗಳಿಂದ ಕಟ್ಟಿಸಿಕೊಳ್ಳಬೇಕು, ಮುಳ್ಳು ಪೊರಕೆಗಳಿಂದ ದೇಹವನ್ನು ಗುಡಿಸಿಕೊಳ್ಳಬೇಕು. ಬೆಂಕಿ ಕೊಳ್ಳಿಗಳಂತಿರುವ ಬಾಣಗಳನ್ನು ಎದುರಿಸುವುದೇ ನಿದಾಘ ವಿನೋದವು, ಬೇಸಿಗೆಯ ಆಟ. ಹಿಮಗಾಲದಲ್ಲಿ ಜಲಧಾರೆಗಳನ್ನು ಕರೆಯುವ ಯಂತ್ರಗಳನ್ನುಳ್ಳ ಧಾರಾಗ್ರಹಗಳಲ್ಲಿ ಇರುವುದು, ತಲೆಯನ್ನು ಕಡೆಯಿಸಿಕೊಳ್ಳುವುದು, ಕೊಂಚವೂ ನಿದ್ರೆಯಿಲ್ಲದಂತೆ ಇರುವುದು, ಬಾಯಿ ಮೂಗು ಕಟ್ಟಿಹಾಕುವುದು, ಯಾವುದಾದರೊಂದು ಅಂಗವು ಭಾರಿಯಾಗಿ ಬೆಳೆಯುವುದು, ಇವೆಲ್ಲವೂ ಈ ಸಂಸಾರದಲ್ಲಿಯೇ ಉಂಟು. ಹೀಗೆ ನಾನಾ ವಿಧವಾಗಿ ಅನೇಕ ಕಷ್ಟ ವ್ಯಾಪಾರಗಳಿಂದ ಭಯಂಕರವಾದ ಈ ಸಂಸಾರವೆಂಬ ಯಂತ್ರದ ವಿಷಯದಲ್ಲಿ ತಿರಸ್ಕಾರ ಮಾಡಬಾರದು. ಅವಶ್ಯವಾಗಿ ವಿಚಾರವನ್ನು ನಡೆಸಬೇಕು. ಯಾವ ರೀತಿಯಾಗಿ ಶಾಸ್ತ್ರ ವಿಚಾರ ಮಾಡಿ ಶ್ರೇಯಸ್ಸನ್ನು ಸಂಪಾದಿಸಬಹುದೋ ಅದನ್ನು ತಿಳಿಯಬೇಕು. ರಾಘವೇಂದ್ರ ಅಂದರೆ ರಘುಕುಲ ತಿಲಕನೇ ಅಷ್ಟೇ ಅಲ್ಲ, ಈ ಮಹಾಮುನಿಗಳು, ಮಹರ್ಷಿಗಳು, ವಿಪ್ರರು, ರಾಜರು ಜ್ಞಾನ ಕವಚವನ್ನು ಧರಿಸಿರುವರು. ಅವರು ದುಃಖವನ್ನು ಅನುಭವಿಸಬೇಕಾಗಿಲ್ಲ. ಆದರೂ ದುಃಖವನ್ನು ಉಂಟು ಮಾಡುವ ಈ ಸಂಸಾರ ಕಷ್ಟವನ್ನು ಅನುಭವಿಸುತ್ತಿರುವರಲ್ಲ ಎಂದರೆ ಅವರು ಯಾವಾಗಲೂ ಸಂತೋಷದಿಂದಲೇ ಇರುವರು ಎಂಬುದನ್ನು ಯೋಚಿಸು. ಕಾರಣ ಅವರು ಧರಿಸಿರುವ ಈ ಜ್ಞಾನ ಕವಚ. ಆತ್ಮನೆಂಬ ದೀಪವನ್ನು ಪಡೆದಿರುವ ನರೋತ್ತಮರು ಹರಿಹರ ಬ್ರಹ್ಮಾದಿಗಳಂತೆಯೇ ಜಗದ್ವ್ಯಾಪಾರದಲ್ಲಿ ಯಾವ ಆಸಕ್ತಿಯನ್ನು ವಹಿಸದೆ, ಯಾವ ತೆರೆದ ಸಂಕಲ್ಪಗಳಿಗೂ ಎಡೆಗೊಡದೆ ಶುದ್ಧ ಬುದ್ಧಿಗಳಾಗಿರುವರು. ಮೋಹವೆಂಬ ಕತ್ತಲು ಕಳೆದು ಜ್ಞಾನವೆಂಬ ಮೋಡವು ಚೆನ್ನಾಗಿ ಕರೆಯುತ್ತಿರಲು, ತತ್ವಜ್ಞಾನವು ಲಭಿಸಿ ಆತ್ಮಲಾಭವಾಗಿರಲು, ಆರ್ಯರೊಡನೆ ಶಾಸ್ತ್ರ ವಿಚಾರ ನಡೆಸುತ್ತಾ ದೇಹವೇ ತಾನೆಂಬ ಬುದ್ಧಿಯೂ ಹೋಗಿರಲು, ತತ್ವದರ್ಶನವಾದವರಿಗೆ ಜಗತ್ತಿನ ಸಂಸಾರವು ರಮಣೀಯವೇ ಆಗಿರುವುದು. ಮತ್ತು ರಾಘವನೇ, ಚಿತ್ತವು ಪ್ರಸನ್ನವಾಗಿ ಹೃದಯದಲ್ಲಿ ಉತ್ತಮವಾದ ಶಾಂತಿಯು ನರ್ತಿಸುತ್ತಿರಲು, ಮನೋವ್ಯಾಪಾರಗಳೆಲ್ಲವೂ ಶಾಂತಿಗೆಂದ ಸುಂದರವಾಗಿರಲು, ತಾನು ಒಳಗೆ ಅನುಭವಿಸಿದ ಬ್ರಹ್ಮರಸವು ಮನಸ್ಸು ಹೋದ ಕಡೆಯಲ್ಲೆಲ್ಲ ಲಭಿಸುತ್ತಿರಲು, ಜಗತ್ತಿನ ಸಂಸಾರವು ತತ್ವದರ್ಶನ ಮಾಡಿದವರಿಗೆ ರಮಣೀಯವೇ ಆಗಿರುವುದು. ಸ್ಥಾವರವಾದ ದೇಹವೇ ರಥವು, ಇಂದ್ರಿಯ ವ್ಯಾಪಾರಗಳೇ ಕುದುರೆಗಳ ಕಟ್ಟುವಿಕೆಯು, ಎಲ್ಲೆಲ್ಲೂ ಓಡಾಡುತ್ತಿರುವ ಪ್ರಾಣವೇ ಹಗ್ಗವು, ಹೋದಲ್ಲೆಲ್ಲ ಆನಂದವೆಂಬ ವಿಷಯವು ಲಭಿಸುವುದು. ಅಣುವಿನಂತಿದ್ದರೂ ಶ್ರೇಷ್ಠನಾದ ಜೀವಾತ್ಮನೇ ರಥಿಯು, ಈತನು ಜಗತ್ತಿನಲ್ಲಿ ವಿಹರಿಸುವೆನು ಎಂಬ ಶುದ್ಧವಾದ ಬುದ್ಧಿಯಿಂದ ತತ್ವದರ್ಶನ ಮಾಡಿರಲು ಜಗತ್ತಿನ ಸಂಸಾರವು ರಮಣೀಯವೇ ಆಗಿರುವುದು. ಇಂತಿದು ಆರ್ಷವೂ ವಾಲ್ಮೀಕಿ ಪ್ರೋಕ್ತವೂ ಆದ ಶ್ರೀಮದ್ ವಾಸಿಷ್ಠ ರಾಮಾಯಣದ ಮುಮುಕ್ಷು ವ್ಯವಹಾರ ಪ್ರಕರಣದಲ್ಲಿ ತತ್ವಮಾಹಾತ್ಮ್ಯ ವರ್ಣನ ಎಂಬ 12ನೆಯ ಸರ್ಗ. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ, ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿ ಮೇ. ನಮಸ್ಕಾರ.